ಪುಣ್ಯಮಯ ಪ್ರಸಂಗದಲ್ಲಿ ಜ್ಞಾನ ದಾಸೋಹವನ್ನ ಶ್ರವಣ ಮಾಡಲು ಬಂದಿರತಕ್ಕಂಥ ಶರಣು ನನ್ನ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ಮಾನವ ಜನ್ಮ ಗುರುವಿನ ಹತ್ತಿರನೇ ಬಂದಾಗ ಆ ಮಾನವ ಜನ್ಮಕ್ಕೆ ಒಂದು ಬೆಲೆ ಅಂತ ಹೇಳ್ತಾರೆ. ನಾವು ಹೇಗೆ ಬಸ್ನೊಳಗೆ ಟಿಕೆಟ್ ಇಲ್ಲಾರ್ದೆ ಹೇಗೆ ಮುಂದೆ ಪ್ರಯಾಣ ಮಾಡ್ಲಿಕ್ಕೆ ಆಗೋದಿಲ್ವೋ ಹಂಗ ಈ ಜೀವನದಿಂದ ನಾವು ಮುಂದೆ ಪ್ರಯಾಣ ಆಗಬೇಕಾದ್ರೆ ಗುರುವೇ ಅಂತಕ್ಕಂಥ ಟಿಕೆಟ್ ಅನ್ನು ತಕೊಂಡು ಅಲ್ಲಿ ಪರಮಾತ್ಮ ಎಂಬತಕ್ಕಂಥ ಸ್ವರ್ಗದೊಳಗೆ ಮುಕ್ತಿಯನ್ನು ಪಡೆಯುವುದೇ ಈ ಮಾನವ ಜನ್ಮದ ಉದ್ದೇಶ ಆಗ್ಯದ. ಆ ಪರಮಾತ್ಮನ ಒಂದು ನಾಮಸ್ಮರಣೆ ನಾಮ ಜಪವನ್ನ ಮಾಡ್ತಾ ನೀನು ಮುಕ್ತಿ ಪಡಿ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರು ಅವರ ಹತ್ತಿರ ಶಿಷ್ಯ ಬಳಗ ಬಹಳ ಇತ್ತು. ಅವರು ಎಲ್ಲ ಶಿಷ್ಯರನ್ನ ಅತ್ಯಂತ ಪ್ರೀತಿಯಿಂದ ಬೋಧನೆ ಮಾಡ್ತಾ ಇದ್ರು ತತ್ವಗಳನ್ನ. ಅವರ ಹತ್ರ ಒಬ್ಬ ಶಿಷ್ಯ ಇದ್ದ, ಸನಂದ ಅಂತೇಳಿ, ತುಂಬಾ ದಡ್ಡ. ಅವನಿಗೆ ಏನು ಹೇಳ್ತೀರಿ ಏನು ಬರ್ತಿತ್ತೇ ಇಲ್ಲ, ಅಕ್ಷರ ಸಹ ಗೊತ್ತೇ ಇಲ್ಲ ಅವನಿಗೆ, ಅಷ್ಟು ದಡ್ಡ ಇದ್ದ. ಆತ ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ಜಾಣ ವಿದ್ಯಾರ್ಥಿಗಳಿರುವಾಗ ನಾ ಏನು ಕಲಿಬೇಕು, ನಾ ಏನು ಕಲಿತರೆ ನಾನು ಮುಂದೆ ಬರ್ತೀನಿ, ಇದನ್ನೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲವ. ಆತ ಏನು ಯೋಚನೆ ಮಾಡ್ತಾ ಇದ್ದಪ್ಪ ಅಂತ ಕೇಳಿದ್ರೆ, ಆ ಗುರುವಿನ ಸೇವಾದಿಗಳನ್ನ, ಆ ಗುರುವಿನ 4 ಸೇವಾದಿಗಳನ್ನ, ಆಪ್ತ ಅಂಗಸ್ಥಾನ ಸದ್ಭಾದಿ ಸೇವಾದಿಗಳನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದ. ಗುರುವಿನ ಸೇವಾದಿಗಳನ್ನ ಮಾಡ್ತಾ ಮಾಡ್ತಾ ಆತನಿಗೆ ಅವನ ಒಂದು ಹೃದಯ ಪರಿಶುದ್ಧವಾಗಿತ್ತು. ಆ ಹೃದಯದೊಳಗ ಆ ಗುರುನಾಥ ನೆಲೆಸಿದ್ದ. ಹೀಗೆ ನಡೆದಿತ್ತು. ಆತ ನದಿ ಆಚೆಗೆ ಗುರುಗಳ ಒಂದು ಬಟ್ಟೆಯನ್ನು ತೊಳಿಲಿಕ್ಕೆ ಹೋಗಿದ್ದ. ತೊಳೆಯುವಾಗ ಗುರುಗಳು ಬಂದ್ರು, ತಮ್ಮ ಶಿಷ್ಯ ಬಳಗ ಎಲ್ಲ ಕೂತಿತ್ತು. ಗುರುಗಳು ಅವತ್ತ ಪಾಠ ಮಾಡುವುದು ಸ್ವಲ್ಪ ತಡ ಮಾಡಿದ್ರು. ಅವ್ರಿಗೆ ಕೇಳ್ತಾರೆ, ಯಾಕೆ ಗುರುಗಳೇ ನೀವು ತಡ ಮಾಡ್ತಾ ಇದ್ದೀರಿ ಯಾಕ ಅಂತ ಕೇಳ್ತಾರೆ. ನಾವು ಇಷ್ಟೊಂದು ವಿದ್ಯಾವಂತರು, ನೀವು ಹೇಳಿರ್ತಕ್ಕಂಥ ಒಂದೊಂದು ಅಕ್ಷರವನ್ನ ಬಿಡದೆ ಕಂಠಪಾಠವನ್ನ ಮಾಡಿದೀವಿ, ಆದ್ರೆ ಇವತ್ತ್ಯಾಕೆ ನೀವು ಪಾಠ ತಡ ಮಾಡಾತೀರಿ ಅಂತ ಕೇಳ್ತಾರೆ. ಗುರುಗಳಂತಾರೆ, ನಾನು ನನ್ನ ಶಿಷ್ಯನಾದಂಥ ಸನಂದನಿಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವರಂತಾರೆ, ಇಂಥ ವಿದ್ಯಾವಂತ ಶ್ರೇಷ್ಠ ಶಿಷ್ಯರೇ ನಾವಿರುವಾಗ ಆ ದಡ್ಡ ಶಿಷ್ಯನನ್ನು ತಗೊಂಡು ನೀವೇನು ಮಾಡ್ತೀರಿ ಅಂತ ಹೇಳ್ತಾರೆ. ಗುರುಗಳಂತಾರೆ, ಅಹಂಕಾರದಿಂದ ಕೂಡಿದ ಈ ಮಾನವ ಜನ್ಮ ಬಂದದ್ದೇ ಪುಣ್ಯ ಪಡೆಯುವುದಕ್ಕಾಗಿ, ಆದರೆ ಈತ ಅಹಂಕಾರದಿಂದ ನುಡಿತಾ ಇದ್ದಾರಲ್ಲಪ್ಪ, ಏನು ಮಾಡೋದು ಅಂತ ಚಿಂತಿತರಾಗ್ತಾರೆ. ಮಾನವನಲ್ಲಿ ಅಹಂಕಾರ ಅಂತಕ್ಕಂಥ ಒಂದು ಗುಣ ಬತ್ತಂದ್ರ ಮಾನವನನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈಗ ಯಾರೋ ಒಂದು ಹೊಸ ಮನೆ ಕಟ್ಟಿದ್ರಂದ್ರ ನಮಗೆಷ್ಟು ಅಹಂಕಾರ ಬರ್ತೈತೆ ಅಂದ್ರ, ನಾನು ಅವನಿಗಿಂತ ದೊಡ್ಡದೊಂದು ಮನೆ ಕಟ್ಟಬೇಕು, ಅವ ತಂದಿರ್ತಕ್ಕಂಥ ಒಂದು ದೊಡ್ಡ ಟಿವಿ ತಂದಿರ್ತಾನಲ್ಲ ಅವನಿಗಿಂತ ದೊಡ್ಡ ಟಿವಿ ನಾನೇ ತರಬೇಕು. ಇಂಥ ಅಹಂಕಾರ ಗುಣಗಳು ಏನದವಲ್ಲ ಮಾನವನ ಜೀವನವನ್ನೇ ಕಡ್ದು ಹಾಕ್ತಾವ. ಗುರುಗಳಂತಾರೆ, ಇವರಲ್ಲಿ ಬಹಳ ಅಹಂಕಾರವಿದೆ ಅಂತ ತಿಳ್ಕೊಂಡು ತಮ್ಮ ಅಂತಃಕರಣದ ಭಾವದಿಂದ ಆ ತಮ್ಮ ಶಿಷ್ಯನಾದಂಥ ಪರಮ ಶಿಷ್ಯನಾದನಂಥ ಆ ಸನಂದನನ್ನ ಕರೀತಾರೆ. ಏನಂತ ಕೇಳಿದ್ರೆ, ಸನಂದ ಎಲ್ಲಿದ್ದಿ ಬಾರು ಅಂತ ಕೂಗಿದಾಕ್ಷಣ ಸನಂದ ಬಟ್ಟೆ ತೊಳೆಯುವಾಗ ಆ ಬಟ್ಟೆಯನ್ನ ಮೇಲೆತ್ತಾನೆ. ಆ ಗುರುಗಳು ಕರೆದಾಕ್ಷಣ ಆ ಬಟ್ಟೆ ಅಲ್ಲೇ ಬಿಟ್ಟು ಆತ ಓಡ್ತಾನೆ. ಆತ ನದಿಗಳಿಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಇದ್ದ. ಆ ನದಿ ಮೇಲೆ ಓಡ್ತಾ ಇದ್ದ. ಆತನ ಭಕ್ತಿ ಪರಾಕಾಷ್ಠೆಯನ್ನ ಮೆಚ್ಚಿದ ಗಂಗಾ ಮಾತೆ ಆತ ಎಲ್ಲಿ ಪಾದ ಇಡ್ತಾನೋ ಅಲ್ಲೊಂದು ಕಮಲವನ್ನು ಉದ್ಭವಿಸ್ತಾ ಇದ್ಲು. ಆ ಕಮಲದ ಮೇಲೆ ತನ್ನ ಒಂದು ಪಾದವನ್ನು ಇಟ್ಟು ಹೋದಂತ ಸನಂದನಿಗೆ ಪದ್ಮ ಪಾದಾಚಾರ್ಯ ಅಂತ ಹೆಸರು ಬರ್ತದ. ಹೋದ, ಗುರುಗಳು ಕರೆದ್ರು, ಬಾರೋ ಸನಂದ ಅಂದ ಕೂಡಲೇ ಬರ್ತಾನೆ. ಗುರುಗಳಿಗೆ ನಮಸ್ಕರಿಸ್ತಾನೆ. ಹೇಳಿ ಗುರುಗಳೇ, ನನ್ನಿಂದ ಯಾವ ಕೆಲಸ ಆಗಬೇಕು ಅಂತ ಕೇಳಿದಾಕ್ಷಣ ಗುರುಗಳು ಹೇಳ್ತಾರೆ, ನೋಡು ಸನಂದನ ಇವತ್ತಿನ ಪಾಠವನ್ನ ನೀನೇ ಮಾಡು ಅಂತ ಹೇಳ್ತಾರೆ. ಅಲ್ಲ ಗುರುಗಳೇ, ನನ್ನಿಂದ ಯಾವ ವಿದ್ಯೆಯನ್ನ ನನ್ನ ಒಂದು ಬಾಯಿಂದ ಪಠಣವನ್ನ ಮಾಡ್ಲಿಕ್ಕೆ ಬರೋದಲ್ಲ, ಯಾವ ಸ್ತೋತ್ರವನ್ನ ಅನ್ನಲಿಕ್ಕೆ ಬರುದಿಲ್ಲ, ನನಗ ಇವತ್ತಿನ ಪಾಠವನ್ನೇ ನನಗೆ ಮಾಡು ಅಂದ್ರೆ ನಾನು ಹೇಗೆ ಮಾಡ್ಲಿ ಅಂತ ಕೂಡಲೇ, ಇವತ್ತು ಏನು ಮಾಡ್ತಿ ಗೊತ್ತಿಲ್ಲ, ಒಟ್ಟು ಇವತ್ತಿನ ಪಾಠ ಮಾಡು ಅಂತ ಹೇಳಿ ಆತನನ್ನ ಆ ಪೀಠದ ಮೇಲೆ ಕೂಡಿಸ್ತಾರೆ. ಪೀಠದ ಮೇಲೆ ಕೂಡಿಸಿ
ತಮ್ಮ ಅಮೃತಮಯವಾದಂಥ ಹಸ್ತದಿಂದ ಆತನ ಒಂದು ಮಸ್ತಕದ ಮೇಲಿಟ್ಟು ಸ್ಪರ್ಶ ಮಾಡಿ ತಮ್ಮ ಅಂತಃಕರಣದಲ್ಲಿ ಇರ್ತಕ್ಕಂಥ ವಿದ್ಯೆಯ ರಾಶಿಯನ್ನ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಆ ವಿದ್ಯೆಯ ರಾಶಿಯನ್ನ ಸಮರ್ಪಣೆ ಮಾಡಿದ ಕ್ಷಣ ಅವತ್ತಿನ ಪಾಠವನ್ನ ಗುರುವಿಗೆ ಮೀರಿಸ್ತಕ್ಕಂಥ ಪಾಠವನ್ನ ಆ ಸನಂದ ಮಾಡ್ತಾನೆ. ಆ ಸನಂದನ ಪಾಠವನ್ನ ಕೇಳಿದ ಉಳಿದ ಶಿಷ್ಯರುಗಳು, ಆ ಸದ್ಗುರುಗಳನ್ನ ಶಿಷ್ಯರುಗಳು ಆಶ್ಚರ್ಯ ಆಗ್ತಾರೆ. ಇಂಥ ದೊಡ್ಡ ಶಿಷ್ಯ ಈತ ಹೇಗೆ ಪಾಠ ಮಾಡ್ದ ಅಂತ ಕೇಳಿದ ಕ್ಷಣ ಅವರಲ್ಲಿ ಇರ್ತಕ್ಕಂಥ ಅಂತಃಕರಣದಲ್ಲಿ ಇರ್ತಕ್ಕಂಥ ಅಹಂಕಾರ ಎಂಬತಕ್ಕಂಥ ಭಾವವು ಹೊರದೋಚಿ ಅವರಲ್ಲಿ ಪರಿಶುದ್ಧ ಒಂದು ಭಾವ ಸ್ಥಾಪನೆ ಆಗ್ತದ. ಹೀಗೆ ಗುರುವಿನ ಕರುಣೆ ನಮಗಾಯ್ತಪ್ಪ ಅಂದ್ರೆ ಎಂಥ ಅಸಾಧ್ಯ ಅನ್ನತಕ್ಕಂಥ ಕೆಲಸವೂ ಕೂಡ ಸಾಧ್ಯವಾಗಿ ಬದಲಾಗತಕ್ಕಂಥದ್ದು ಕೂಡ ಈ ಸನಂದ ಮತ್ತು ಸದ್ಗುರು ಶಂಕರಾಚಾರ್ಯರು ಅವರ ಒಂದು ವರ್ತನೆಯಿಂದ, ಅವರ ಶಿಷ್ಯ ಮತ್ತು ಗುರುಗಳ ವರ್ತನೆಯಿಂದ ನಮಗೆ ತಿಳಿದು ಬರ್ತದಂತ. ಮಾನವ ಜನ್ಮ ಬಂದಿದ್ದೇ ಉದ್ಧಾರಕ್ಕೋಸ್ಕರ. ಆ ಉದ್ಧಾರ ಯಾವುದರಿಂದ ಆಗ್ತದಂದ್ರ ಗುರು ಮುಖದಿಂದ ಶ್ರವಣ ಮಾಡಿರ್ತಕ್ಕಂಥ ಒಂದು ತತ್ವಜ್ಞಾನದಿಂದ ಮಾನವನ ಜನ್ಮ ಉದ್ಧಾರ ಆಗ್ತದ. ಅದಕ್ಕೆ ಹೇಳ್ತಾರೆ, ಮಾತು ಯಾವಾಗಲೂ ಮೃದುವಾಗಿರಬೇಕು. ಗುರುವಿನ ಹತ್ರ ಹೇಗೆ ಮಾತಾಡ್ತೀವೋ ಹೊರಗೆ ಹೇಗೆ ಮಾತಾಡ್ತೀವೋ ಅನ್ನೋದು ನಮಗೆ ವ್ಯತ್ಯಾಸ ಗೊತ್ತಾಗಿರ್ತದೆ. ಗುರುವಿನ ಹತ್ತಿರ ಬಂದು ಕೂಡಲೇ ನಮಸ್ಕಾರ ಅಂತೀವಿ, ಹೊರಗೆ ಹೋದ ಕೂಡಲೇ ನಮಸ್ಕಾರ ಹಿಂಗಂತೀವಿ. ಎಷ್ಟು ವ್ಯತ್ಯಾಸ ಅದಲ್ಲ. ಆಗ ನಾವು ಇಲ್ಲಿ ಹೇಗಿರ್ತೀವೋ ಹೊರಗೂ ಕೂಡ ಅದೇ ಪರಿಶುದ್ಧವಾದ ಮನಸ್ಸಿನಿಂದ ಮನುಷ್ಯನನ್ನ ಪ್ರೀತಿಸುವುದನ್ನು ಕಲಿತಪ್ಪ ಅಂದ್ರೆ ಆ ಗುರು ನಿನಗ ಸದ್ಗುರುನಾಥ ಒಲಿತಾನ. ಅದಕ್ಕೆ ಹೇಳ್ತಾರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾಂ ತಮಂ ವಂದೇ ಮಾಧವಂ ಅಂತ ಹೇಳ್ತಾರೆ. ಆ ಸದ್ಗುರುವಿನ ಕೃಪೆ ಆಯ್ತಪ್ಪ ಅಂದ್ರೆ ಮೂಕನೂ ಕೂಡ ಮಾತನಾಡ್ತಾನೆ. ಬೆಟ್ಟವನ್ನು ಹತ್ತಲಕ್ಕೆ ಆಗತಕ್ಕಂಥ ಒಂದು ಕುಂಟನೂ ಕೂಡ ಬೆಟ್ಟವನ್ನು ಹತ್ತಾನೆ. ಆ ಸದ್ಗುರುವಿನ ಕೃಪಾಶೀರ್ವಾದ ನಿನ್ನ ಮೇಲೆ ಆಯ್ತಪ್ಪ ಅಂದ್ರೆ ನೀನು ಏನು ಬೇಕಾದ ಸಾಧಿಸಬಹುದು ಅನ್ನತಕ್ಕಂಥದ್ದು ಸದ್ಗುರುಗಳು ಹೇಳ್ಕೊಡ್ತಾರೆ. ಸದ್ಗುರುಗಳ ಕೃಪೆ ನಮಗ ಆಗ್ಬೇಕಾದ್ರ ನಾವು ಬರೇ ಅವರ ಸೇವಾದಿಗಳನ್ನ ಅಷ್ಟೇ ಮಾಡ್ಬೇಕೇನ್ರಿ, ಮತ್ತೇನು ಮಾಡಬಾರ್ದ ಅಂತ ಕೇಳ್ತೀವಿ. ಸದ್ಗುರುಗಳ ಸೇವಾದಿಗಳನ್ನೇ ಯಾಕೆ ಮಾಡ ಅಂತ ಹೇಳ್ತಾರ? ಸದ್ಗುರುಗಳ ಸೇವಾದಿ ಒಳಗೆ ಅಷ್ಟೊಂದು ಏನು ಶಕ್ತಿ ಅದ ಅಂತ ಕೇಳಿದ್ರ, ಆ ಪರಮಾತ್ಮನ ಪರಾವತಾರಿಯೇ ಸದ್ಗುರು ಆಗಿರ್ತಾನ. ಅದಕ್ಕೆ ಸದ್ಗುರುಗಳ ಸೇವಾ ಮಾಡಿದ್ರ ಆ ಪರಮಾತ್ಮನ ಸೇವಾ ಮಾಡಿದಾಗ ಸಾಧು ಸಜ್ಜನರ ಸಂಘದೊಳಗಿರಬೇಕು. ಸಾಧು ಸಜ್ಜನರ ಸಂಘದೊಳಗಿದ್ರ ಆ ಸಜ್ಜನರಿಂದ ಬರ್ತಕ್ಕಂಥ ವಾಣಿಯನ್ನು ನಾವು ಕೇಳಿದ್ರೆ ನಮ್ಮ ಕಿವಿಗಳು ಪರಿಶುದ್ಧವಾಗ್ತವೆ. ಆ ಸಜ್ಜನರ ವಾಣಿಯಿಂದ ನಮ್ಮ ಮನಸ್ಸು ನಿರ್ಮಲವಾಗ್ತದ. ಅದಕ್ಕೆ ಹೇಳ್ತಾರೆ, ಮ್ಯಾನ್ ಈಸ್ ಅ ಸೋಷಿಯಲ್ ಆನಿಮಲ್. ಮಾನವ ಸ್ವಭಾವತಃ ಸಂಘಜೀವಿ. ಮಾನವ ಯಾವಾಗ ನೋಡಿದ್ರೆ ಸಂಘದೊಳಗಿರ್ತಾನ. ಸತ್ಸಂಗದೊಳಗಿರ್ತಕ್ಕಂಥ ಮನುಷ್ಯ ಸದಾಚಾರಿಯಾಗಿರ್ತಾನ, ದುಸ್ಸಂಗದೊಳಗಿರ್ತಕ್ಕಂಥ ಮನುಷ್ಯ ದುರಾಚಾರಿಯಾಗಿರ್ತಾನೆ. ಮನುಷ್ಯ ಯಾರ ಸಂಘವನ್ನು ಮಾಡ್ತಾನೋ ಅಂಥವರ ಗುಣಗಳೇ ಮನುಷ್ಯನಲ್ಲಿ ಬರ್ತಾವ. ಹೀಗೆ ನಾರದರ ಸಂಘ ಮಾಡಿದರಿಂದ ವಾಲ್ಮೀಕಿ ಮಹರ್ಷಿ ಆದರು, ವಾಲ್ಮೀಕಿ ಮಹರ್ಷಿಗಳಾದರು. ವಾಲ್ಮೀಕಿ ಮಹರ್ಷಿಗಳು ಅವ್ರು ಹೇಗಾದರೂ ಹಾಗ ಗುರುವಿನ ಸಂಘ ಮಾಡುವುದರಿಂದ ನೀನು ಕೂಡ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದಲಾಗುತ್ತಿ. ಕರ್ಣ ದುರ್ಯೋಧನನ ಸಂಘ ಮಾಡಿದ್ರಿಂದ ದಾರಿ ಬಿಟ್ಟ. ಹೇಗೆ ಮಾತು ಹಾಗೆ ಉಳ್ದದೋ ಹಂಗ ನೀನು ಗುರುವಿನ ಸಂಘವನ್ನು ಮಾಡು, ಗುರುವಿನ ಪಾದ ಸೇವಾದಿಗಳನ್ನು ಮಾಡು. ಅದರಿಂದ ನಿನ್ನ ಜನ್ಮ ಪಾವನ ಆಗ್ತದ, ಧನ್ಯ ಆಗ್ತದ, ಉದ್ಧಾರ ಆಗ್ತದ ಅನ್ನೋದು ಕೂಡ ಹೇಳ್ತಾರೆ. ಆ ಮಾನವ ಜನ್ಮವೇ ಬಂದದ್ದು, ಈ ಮಾನವ ಜನ್ಮವೇ ಆ ಭಗವಂತನೇ ಸೃಷ್ಟಿ ಮಾಡ್ಯಾನ. ಆ ಭಗವಂತನಲ್ಲಿ ಹೋದ್ರೆ ನಮ್ಮ ಮಾನವ ಜನ್ಮ ಉದ್ಧಾರ ಆಗ್ತಕ್ಕಂಥದ್ದು ಕೂಡ ಗುರು ಹೇಳ್ಕೊಡ್ತಾನೆ. ಆ ಗುರುವನ್ನ ನಾವು ಯಾವಾಗ ಭಕ್ತಿಯಿಂದ ಪ್ರೀತಿಯಿಂದ ಭಜನೆ ಸ್ಮರಣೆ ಮಾಡ್ತೀವಲ್ಲ, ಆ ಭಗವಂತ ಒಲಿತಾನ ಅನ್ನತಕ್ಕಂಥದ್ದು ಗುರು 100 ಸಾರಿ ಹೇಳ್ಕೊಡ್ತಾನೆ. ಭರ್ಗೋ ನರಾಕೃತಿ ಅಂತ ಹೇಳ್ತಾರೆ. ಗುರುವನ್ನ ಒಬ್ಬ ಮನುಷ್ಯನಂತ ತಿಳಿಲಾರ್ದೆ ಗುರು ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ ಅಂತ ತಿಳ್ಕೊಂಡು ನೀನು ಯಾವಾಗ ಭಜನೆ ಮಾಡ್ತೀಯೋ ಆಗ ಭಗವಂತ ನಿನಗ ಒಲಿತಾನ ಅಂತ ಹೇಳ್ತಾ ನನ್ನೆರಡು ವಾಗ್ರೂಪ ಪುಷ್ಪಗಳನ್ನ ಶ್ರೀ ಗುರುಚರಣಕ್ಕೆ ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಹರಿ ಓಂ ತತ್ಸತ್.